ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಹೊಸ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ ಡಿಸೈನು. ಇದಕ್ಕೆ ನಾನು 7 ಎಳೆ ದಾರ ತೊಗೊಂಡಿದ್ದೀನಿ ಮತ್ತು ನೀಡಲ್ ನಂಬರ್ 0.75 ನೀಡಲ್ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಪಲ್ಲು ರೈಟ್ ಸೈಡಿಂದ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಪಲ್ಲು ನಮ್ಮ ರೈಟ್ ಸೈಡಿಗೆ ಬರಬೇಕು, ಆ ಥರ ಹಾಕ್ಕೊಬೇಕು. ಫಸ್ಟು ಸಿಂಗಲ್ ಚೈನ್ ಹಾಕ್ಕೋಬೇಕು, ಮತ್ತೆ ಒಂದು ಸಿಂಗಲ್ ಚೈನ್ ಹಾಕ್ಕೊಂಡು 2 ಚೈನ್ ಹಾಕ್ಕೋಬೇಕು. 2 ಚೈನ್ ಆದಮೇಲೆ ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೊಂಡು 2ರಲ್ಲಿ 1, 2ರಲ್ಲಿ 1 ಇದೇ ಥರ ನಾನು 10 ಡಬಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ. ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೋಬೇಕು, 2ರಲ್ಲಿ 1, 2ರಲ್ಲಿ 1 ಇದೇ ಥರ ಪಕ್ಕನೇ ತೊಗೋಬೇಕು. ಪಕ್ಕನೇ ತೊಗೊಂಡು ಮಾಡ್ಕೋಬೇಕು. ನೀವು ಫ್ರಂಟ್ ಬರಬೇಕು. ಪಲ್ಲು ಯಾವತ್ತೂ ನಿಮ್ಮ ರೈಟ್ ಸೈಡಿಗೆ ಬರಬೇಕು. ಪಲ್ಲು ಫ್ರಂಟಲ್ಲಿ ಕ್ರೋಶ ಹಾಕಬೇಕಾದ್ರೆ ನೀವು ಯಾವತ್ತಿದ್ರೂ ನಿಮ್ಮ ರೈಟ್ ಸೈಡಿಗೆ ಪಲ್ಲು ತೊಗೋಬೇಕು, ಫ್ರಂಟ್ ಸೈಡಿಂದ. ಆಮೇಲೆ ನಾನಿಲ್ಲಿ ಸ್ಮಾಲ್ ಬೀಡ್ಸ್ ತೊಗೊಂಡಿದ್ದೀನಿ. ದಾರ ಮೇಲ್ ಮಾಡಿ ಸ್ಮಾಲ್ 4 ಬೀಡ್ಸ್ ತೊಗೊಂಡಿದ್ದೀನಿ. 4 ಬೀಡ್ಸು ದಾರ ಹಾಕ್ಬಿಟ್ಟು ಬೀಡ್ಸ್ ಹಾಕಿ ದಾರಕ್ಕೆ ನೋಡಿ ಲಾಸ್ಟ್ ಬೀಡ್ಸ್ ಇರುತ್ತಲ್ಲ, ನೋಡಿ ಇಲ್ಲಿ ಲಾಸ್ಟ್ ಬೀಡ್ಸ್ ಬರುತ್ತಲ್ಲ, ಆ ಲಾಸ್ಟ್ ಬೀಡ್ಸಿಗೆ ನಾನು ತೊಗೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಈ ಥರ ಸ್ವಲ್ಪ ಲೂಸ್ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಜಾಸ್ತಿ ಲೂಸು ಮಾಡ್ಕೋಬೇಡಿ, ಸರಿಯಾಗಿ ಶೇಪ್ಸ್ ಬರಲ್ಲ ಬೀಡ್ಸ್ದು. ನೋಡಿ ಈ ಥರ ಶೇಪ್ ಬರುತ್ತೆ. ಇದಾದಮೇಲೆ ನಾನಿಲ್ಲಿ ಒಂದು ಲಾಕ್ ಮಾಡ್ಕೋತಾ ಇದ್ದೀನಿ. ದಾರದ ಒಳಗಡೆನೆ ಬೀಡ್ಸ್ ಒಳಗಡೆ ತೊಗೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ 3 ಚೈನ್ ಹಾಕೋತೀನಿ. 1 2 3 ಚೈನ್ ಆದಮೇಲೆ ನೋಡಿ 1 ಬೀಡ್ ಆಗಿದ ತಕ್ಷಣ ಅಲ್ಲಿಗೆ ಲಾಕ್ ಮಾಡ್ಕೋತೀನಿ. ಹೀಗೆ ಒಂದೊಂದು ಬೀಡಿಗೆ ನಾವು 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ 3 ಚೈನ್ ಹಾಕ್ಕೊಂಡೆ. ಈಗ ಮತ್ತೆ ಸೆಕೆಂಡ್ ಬೀಡ್ಗೆ ಲಾಕ್ ಮಾಡ್ಕೋತಾ ಇದ್ದೀನಿ. 1 2 3 ಚೈನ್ ಆಯಿತು. ಥರ್ಡ್ ಬೀಡ್ಗೆ ನಾನಿಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ ಇಲ್ಲಿ ಕರೆಕ್ಟಾಗಿ ಥರ್ಡ್ ಬೀಡ್ಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡ್ಕೊಂಡು ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೋಬೇಕು. ನೀಡಲ್ ಮೇಲೆ ಒಂದ್ಸಲಿ ದಾರ ತೊಗೊಂಡು ನೋಡಿ ಈಗ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು 2ರಲ್ಲಿ 1, 2ರಲ್ಲಿ 1 ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ಮತ್ತು ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೋಬೇಕು. 2ರಲ್ಲಿ 1, 2ರಲ್ಲಿ 1 ಇದೇ ಥರನೇ 10 ಡಬಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ. ಇದು ತುಂಬ ಸಿಂಪಲ್ ಅಂದರೆ ತುಂಬ ಸಿಂಪಲ್ ಡಿಸೈನು. ನಮಗೆ ಬೇಬಿ ಕುಚ್ಚು ಬೇಡ ಮತ್ತು ಸಿಂಪಲ್ ಡಿಸೈನು ಕ್ರೋಶದಲ್ಲಿ ಬೇಕು ಅನ್ನೋರು ಈ ಡಿಸೈನ್ನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಈಗ ನಾನಿಲ್ಲಿ 10 ಡಬಲ್ ಕ್ರೋಶೆಟ್ ಆದಮೇಲೆ ಇಲ್ಲಿ 4 ಚೈನ್ ಹಾಕೋತಾ ಇದ್ದೀನಿ. 4 ಚೈನ್ ಆದಮೇಲೆ ಸೂಜಿ ಮೇಲೆ ಒಂದು ಸೈಡ್ ದಾರ ತೊಗೊಂಡು ಡಬಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ. ಇದೇ ಥರನೇ 10 ಡಬಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಏನಕ್ಕೆ 4 ಚೈನ್ ತೊಗೊಂಡೆ ಅಂದರೆ ಇಲ್ಲಿ ನಾನು ಕುಚ್ಚು ಕಟ್ಟೋದಕ್ಕೆ ಅಂತಲೇ 4 ಚೈನ್ ತೊಗೊಂಡು ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿ 4 ಚೈನ್ ತೊಗೊಂಡು ಹಾಕೋತಾ ಇದ್ದೀನಿ. ಸೂಜಿ ಮೇಲೆ ಒಂದ್ಸಲಿ ದಾರ, 2ರಲ್ಲಿ 1, 2ರಲ್ಲಿ 1. ಫ್ರೆಂಡ್ಸ್, ನಿಮಗೇನಾದರೂ ಈ ಡಿಸೈನ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಹೊಸ ಡಿಸೈನ್ಸ್ ನಿಮಗೆ ತೋರಿಸ್ತಾ ಇರ್ತೀನಿ ಹಾಕಿ. ತುಂಬಾ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಪಲ್ಲು ಕಲರ್ ಆಪೋಸಿಟ್ ಕಲರ್ ದಾರ ಥ್ರೆಡ್ ತೊಗೊಂಡಿದ್ದೀನಿ. ಯಾವತ್ತೇ ಆಗಲಿ ಕ್ರೋಶ ಹಾಕಬೇಕಾದ್ರೆ ನೀವು ಪಲ್ಲು ಕಲರ್ ಆಪೋಸಿಟ್ ಕಲರ್ ದಾರ ತೊಗೊಂಡ್ರೆ ತುಂಬಾ ಲುಕ್ಕಾಗಿ ಚೆನ್ನಾಗಿ ಎಲಿಗೆಂಟಾಗಿ ಕಾಣುತ್ತೆ. ಇದು ಚೆಕ್ಸ್ ಸ್ಯಾರಿ ಆಗಿರೋದ್ರಿಂದ ಆರೆಂಜ್ ಕಲರ್ ಕಮ್ಮಿ ಇರೋದ್ರಿಂದ ನಾನಿಲ್ಲಿ ಆರೆಂಜ್ ಕಲರ್ ಹಾಕ್ತಾಯಿದ್ದೀನಿ. ಯಾವ ಕಲರು ಕಮ್ಮಿ ಇರುತ್ತೆ ಆ ಕಲರ್ನೇ ಹೈಲೈಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಕುಚ್ಚು. ನೋಡಿ ಇದೇ ಥರನೇ ಈಗ 3 ಚೈನ್ ಹಾಕ್ಕೊಂಡು ಫುಲ್ಲು ಬೀಡ್ಸ್ಗೆ ಅಂದರೆ ಫುಲ್ ಬೀಡ್ ಅಂದರೆ ಸಿಂಗಲ್ ಬೀಡ್ಗೂ ನಾನಿಲ್ಲಿ ಲಾಕ್ ಮಾಡ್ಕೋತಾ ಇರಬೇಕು. ಒಂದೊಂದೇ ಸಿಂಗಲ್ ಚೈನೇ ಲಾಕ್ ಮಾಡ್ಕೊತಾ ಬರ್ತಾಯಿದ್ದೀನಿ. ನೋಡಿ 1 2 3
ನೋಡಿ ಇಲ್ಲಿ ಸಿಂಗಲ್ ಚೈನ್ಗೆ ಲಾಕ್ ಮಾಡ್ತಾ ಬರಬೇಕು. ಇದೇ ಥರನೇ ಫುಲ್ಲು ಸ್ಯಾರಿಗೂ ಹಾಕಬೇಕು. ಹಾಕಿ ಸೂಜಿ ಮೇಲೆ ಒಂದ್ಸಲಿ ದಾರ ತಗೋಬೇಕು. ದಾರ ತಗೊಂಡು ನೋಡಿ ಇಲ್ಲಿ ಸೂಜಿ ಮೇಲೆ ಒಂದ್ಸಲಿ ದಾರ ತಗೋಬೇಕು. ಪಕ್ಕದಲ್ಲೇ ಅಂದರೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ನೀವು ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ನೋಡಿ ಈ ಥರ ಕಾಣುತ್ತೆ ಡಿಸೈನು. ನೀವು ಫುಲ್ಲು ಸ್ಯಾರಿಗೂ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ, ಇನ್ನೂ ಲುಕ್ಕಾಗಿ ಕಾಣುತ್ತೆ ಡಿಸೈನು. ಈಗ ನೋಡಿ ನಾನಿಲ್ಲಿ 157 ದಾರ ತೊಗೊಂಡು ಕುಚ್ಚು ಕಟ್ಟಿದ್ದೀನಿ. ಅಂದರೆ 4 ಚೈನ್ ಇರುತ್ತಲ್ಲ, ಆ 4 ಚೈನ್ ಗ್ಯಾಪಲ್ಲಿ ನಾನಿಲ್ಲಿ ಕುಚ್ಚು ಕಟ್ಟಿದ್ದೀನಿ. ತುಂಬ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ಸಿಂಪಲ್ ಡಿಸೈನ್ ಅಂತಲೇ ಹೇಳ್ಬೋದು ಈ ಡಿಸೈನು. ಕ್ರೋಶದಲ್ಲಿ ಇದೊಂದು ಡಿಫ್ರೆಂಟ್ ಡಿಸೈನು, ಸಿಂಪಲ್ಲಾಗಿ ಕಾಣುತ್ತೆ.